ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಕುಲಕರ್ಣಿ ಸಿಂದಿಗೆವನ್. ನಾವು ಇವತ್ತು ಪ್ರಾಚೀನ ಅವಸಾನದ ಅಂಚಿನಲ್ಲಿರುವ ದೇವಾಲಯಗಳ ಮಾಲಿಕೆಯಲ್ಲಿ ಇವತ್ತು ಆಲ್ಮೇಲ್ ತಾಲೂಕಿನ ದೇವರನಾದಿಗೆಯ ಶ್ರೀ ಮಲ್ಲಿಕಾರ್ಜುನ ದೇವಾಲಯದ ಮಾಹಿತಿಯನ್ನು ಪಡೆಯೋಣ. ಇದನ್ನು ವಿವರವಾಗಿ ತಿಳಿಸಿಕೊಡಲಿದ್ದಾರೆ ನಾಡಿನ ಶ್ರೇಷ್ಠ ಶಾಸನಗಳ ತಜ್ಞರಾದ ಹಾಗೂ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರೂ ಆದ ಡಾಕ್ಟರ್ ದೇವಕೊಂಡ ರೆಡ್ಡಿ ಅವರು. ನೋಡಿದಾಗಲೇ ನಮಗೆ ತಿಳಿದು ಹೋಗುತ್ತೆ. ಮೇಲಿರತಕ್ಕಂಥ ಈ ಶಿಲ್ಪವನ್ನು ನೋಡಿದಾಗಲೇ ನಮಗೆ ಇದು ದಾನಶಾಸನ, ಇದು ವೀರಶಾಸನ ಇದೆಲ್ಲ ಗೊತ್ತಾಗುತ್ತೆ. ಇದು ಹೇಗೆ ದಾನಶಾಸನ ಅಂದರೆ, ವಾಸ್ತವವಾಗಿ ಈ ದಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ತಾನು ಬದುಕಿ ಸೂರ್ಯಚಂದ್ರ ಇರೋವರೆಗೂ ಈ ದೇವಸ್ಥಾನ ಕೊಟ್ಟಿರ್ತಕ್ಕಂಥ ದಾನ ಇರಬೇಕೆಂಬತಕ್ಕಂಥ ಒಂದು ಆಶಯದಲ್ಲಿ ಹಾಕ್ಸಿರ್ತಕ್ಕಂಥ ಆ ಚಂದ್ರಾರ್ಕ ತಾರಂಬರಂ ಅಂತ, ಚಂದ್ರ ಸೂರ್ಯ ನಕ್ಷತ್ರಗಳಿರೋವರೆಗೂ ನಾನು ಈ ದೇವಸ್ಥಾನ ಕೊಟ್ಟಿರ್ತಕ್ಕಂಥ ದಾನ ಇರಬೇಕೆಂಬತಕ್ಕಂಥ ಒಂದು ಆಶೆಯಲ್ಲಿ ಆತ ದಾನ ಮಾಡಿರ್ತಾನೆ. ಆ ದಾನ ಮಾಡಿದಾಗ ಕೆಲವು ಶಾಪಗಳನ್ನು ಹಾಕಿರ್ತಾನೆ. ಅವನು ಏನು ಶಾಪ ಹಾಕಿರ್ತಾನೆ ಅಂದರೆ, ಇದನ್ನು ಇಲ್ಲಿ ತೋರಿಸಿರ್ತಾನೆ. ಇಲ್ಲಿ ಸಾಮಾನ್ಯವಾಗಿ ಒಂದು ದಾನ ಕೊಟ್ಟಾಗ ಏನು ಪುಣ್ಯ ಬರಬೇಕು? ಉಭಯಮುಖಿ ದಾನ ಕೊಟ್ಟ ಬಲ ಅಂತ. ಉಭಯಮುಖಿ ಅಂದ್ರೇನು? ಹಸು ತನ್ನ ಕರುವಿಗೆ ಹಾಲು ಕೊಡ್ತಾ ಇರ್ತಕ್ಕಂಥದ್ದು, ಅಥವಾ ಗರ್ಭ ಧರಿಸಿರ್ತಕ್ಕಂಥ ಹಸು ಅಂದರೆ ಅದು ಎದುರು ಬದಲು ಇರ್ತವೆ ಮುಖಗಳು. ತಾಯಿ ಮುಖ ಈ ಕಡೆಗಿರುತ್ತೆ, ಕರು ಮುಖ ಈ ಕಡೆಗಿರುತ್ತೆ, ಅದು ಉಭಯಮುಖಿ ಅಂತ. ಆ ಉಭಯಮುಖಿ ದಾನವನ್ನು ಕೊಟ್ಟಂಥ ಫಲ ಬರಲಿ ಅಂದ್ಬಿಟ್ಟು ಇಲ್ಲಿ ಹಸು ಇದೆ, ಇಲ್ಲಿ ಕರು ಇದೆ, ಒಂದಕ್ಕೊಂದು ಈ ಕಡೆ ತಿರುಗಿ ಇದು ಮುಖ ಈ ಕಡೆ ಮಾಡ್ಕೊಂಡಿದೆ, ಇದು ಈ ಕಡೆ ಮುಖ ಮಾಡ್ಕೊಂಡಿದೆ. ಇದು ಹಾಲು ಕರೀತಕ್ಕಂಥ ಹಸುವನ್ನು ದಾನ ಕೊಟ್ಟಂಥ ಫಲ ಆಗ್ಬೋದು, ಅಥವಾ ಗರ್ಭ ಧರಿಸಿದಂಥ ಹಸುವನ್ನು ದಾನ ಕೊಟ್ಟಂಥ ಫಲ ಬರಲಿ. ಯಾರಿಗೆ? ದಾನ ಕೊಟ್ಟವನಿಗೆ ಅಂತ. ಮತ್ತು ಇದನ್ನು ಕಾಪಾಡಿದವನಿಗೂ ಆ ಫಲ ಬರಲಿ ಅಂತ. ಕೊಟ್ಟಂಥ ದಾನವನ್ನು ಕಾಪಾಡಿದವನಿಗೂ ಆ ಪುಣ್ಯ ಬರಲಿ ಅಂತಕ್ಕಂಥ ಇದರಲ್ಲಿ ಅವ್ರು ಕೊಡ್ತಾರೆ. ಇದನ್ನು ಹಾಳು ಮಾಡೋರು ಇರ್ತಾರೆ, ಕದಿಯೋರು ಇರ್ತಾರೆ, ದೇವಸ್ಥಾನದ ಸೊತ್ತುಗಳನ್ನು ಕದಿಯೋರು ಇರ್ತಾರೆ. ಆ ಕದಿಯೋರಿಗೆ ಏನಪ್ಪ ಶಾಪ ಅಂದರೆ, ಇಲ್ಲಿ ಒಂದು ಕತ್ತಿ ತೋರಿಸಿದ್ದಾನೆ. ಈ ಕತ್ತಿಯನ್ನು ತೆಗೆದುಕೊಂಡು ಈ ರಸಕರ ಅಂತೇನಿದೆ, ಅಥವಾ ಉಭಯಮುಖಿ ಅಂತೇನಿದೆ, ಅಥವಾ ಗರ್ಭ ಧರಿಸಿರ್ತಕ್ಕಂಥ ಹಸು ಏನಿದೆ, ಹಾಲು ಕೊಡ್ತಾ ಇರ್ತಕ್ಕಂಥ ಹಸು ಏನಿದೆ, ಅದನ್ನು ಕತ್ತರಿಸಿದ ಪಾಪ ಅವನು ಬರಲಿ, ಅದನ್ನು ಸಾಯಿಸಿದಂಥ ಪಾಪ ಬರಲಿ ಅಂತಕ್ಕಂಥದ್ದು. ಸೊ ಇದನ್ನು, ಈ ಕತ್ತಿಯನ್ನು ಅದಕ್ಕಾಗಿ ತೋರಿಸ್ತಾನೆ ಅವನು. ಈ ಕತ್ತಿಯನ್ನು ತೆಗೆದುಕೊಂಡು ಈ ಹಸು ಕರುವನ್ನು ಕೊಂದಂಥ ಪಾಪ ಅವನು ಬರಲಿ ಅಂತ. ಇಲ್ಲಿ ಮತ್ತೆ ಶಿವಲಿಂಗವನ್ನು ತೋರಿಸಿದ್ದಾನೆ. ಇಲ್ಲಿ ಆ ಕಾಲಕ್ಕೆ ಈ ದೇವಸ್ಥಾನ ಗರ್ಭಗೃಹದಲ್ಲಿ ಇದ್ದಿರ್ಬೋದಾದಂಥ ಒಂದು ಶಿವಲಿಂಗ ಇದು. ಮತ್ತು ಅದನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಇವರು ಕಾಳಾಮುಖ ಯತಿಗಳು. ಅಂದರೆ ಇವ್ರಿಗೆ ಮದುವೆ ಆಗಿರೋದಿಲ್ಲ, ಪೂರ್ತಿ ಬ್ರಹ್ಮಚಾರಿ ಆಗಿರ್ತಾರೆ ಇವರು. ಅವ್ರ ದೇವಸ್ಥಾನದಲ್ಲೇ ಒಂದು ಮಠ ಮಾಡ್ಕೊಂಡು ದೇವಸ್ಥಾನದಲ್ಲಿ ಇರ್ತಾ ಇದ್ದಂಥ ಒಂದು ಪಂಥ ಅದು ಕಾಳಾಮುಖ ಮತ, ಪಾಶುಪತ ಮತ ಅಂತ. ಸೊ ಆ ಯತಿಗಳು ಯಾವಾಗಲೂ ಜಟೆಯನ್ನು ಬಿಟ್ಕೊಂಡು, ಗಡ್ಡ ಬಿಟ್ಕೊಂಡು ದೇವಸ್ಥಾನದಲ್ಲಿ ಇರ್ತಾಯಿದ್ರು ಅವರು. ಸೊ ಆ ಯತಿ ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕ ರೀತಿಯಲ್ಲಿ ಇದನ್ನು ತೋರಿಸಿರ್ತಕ್ಕಂಥ ಲಿಂಗವನ್ನು ತೋರಿಸಿದ್ದಾನೆ. ಮತ್ತು ಇಲ್ಲಿ ಈ ಹಸುಕರು ಇರ್ತಕ್ಕಂಥದ್ದು, ಮತ್ತು ಈ ಖಡ್ಗ ಇರ್ತಕ್ಕಂಥದ್ದು, ಮತ್ತು ಕೊಟ್ಟಂಥ ದಾನ ಸೂರ್ಯಚಂದ್ರ ಇರಬೇಕೆಂಬತಕ್ಕಂಥ ಒಂದು ಆಸೆ, ಇದನ್ನು ಸಿಂಬಾಲಿಕ್ ಆಗಿ ಈ ಒಂದು ಶಾಸನದಲ್ಲಿ ಬರ್ತಕ್ಕಂಥ ವಿಷಯವನ್ನು ತೋರಿಸಿದ್ದಾನೆ. ಸಾಮಾನ್ಯವಾಗಿ ಈ ದೇವಸ್ಥಾನ ವಿಕ್ರಮಾದಿತ್ಯ ಕಾಲದ್ದು ಅನ್ನೋದಕ್ಕೆ ನಮಗಿಲ್ಲ ಅವನ ಹೆಸರು ಇಲ್ಲೇ ಗೊತ್ತಾಗ್ತಾ ಇದೆ. ವಿಕ್ರಮಾಂಕ ಭೂಲೋಕ ವಿಭು ಅಂತ ಬರ್ತಾ ಇದೆ. ಬಹುಶಃ ವಿಕ್ರಮಾದಿತ್ಯ ಇದಕ್ಕೆ 1128ಕ್ಕೆ ಇದು ಬರುತ್ತೆ. ಇದು 1128 ಅಂದರೆ ಇದು ಇವತ್ತಿಗೆ 1800-900 ವರ್ಷಗಳ ಹಿಂದೆ ಈ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಅಂದರೆ ಇದು ಕಾಲನೂ ಇದೆ, ಇದೆಲ್ಲ ಸೌದೋಗಿದೆ, ಇದು ಓದೋಕ್ಕಾಗಲ್ಲ ಈಗ ಅಂತ. ಇದು ಮುದ್ರಣ ಆಗಿದೆ, ಇದು ಶಾಸನ, ಅಲ್ಲಿ ನೀವು ತಿಳ್ಕೊಳ್ಬೋದು. ಹೀಗಾಗಿ ಈ ದೇವಸ್ಥಾನವನ್ನು ಕಟ್ಟಿದಾಗಲೇ ಈ ಶಾಸನ ಹಾಕ್ಸಿರ್ತಕ್ಕಂಥದ್ದು. ದಾನ ಕೊಟ್ಟು ಈ ಶಾಸನ ಹಾಕ್ಸಿರ್ತಕ್ಕಂಥ ಒಂದು ಕೊಟ್ಟಿದ್ದಾನೆ. ಹೀಗಾಗಿ ಈ ಒಂದು ಶಾಸನವನ್ನು ಕಾಪಾಡಬೇಕು ಅಂತಲೇ ಕೊಟ್ಟಿದ್ದಾರೆ. ಅದೇ 800 ವರ್ಷಗಳಲ್ಲಿ ಕಲ್ಲು ಸೌದಿದೆ, ಸ್ವಲ್ಪ ಶಾಸನ ಸೌದಿದೆ. ಮತ್ತು ಜನರು ಕೂಡ ಅದ್ರ ಬಗ್ಗೆ ಅಸಡ್ಡೆ ತೋರಿಸಿದ್ರು ಕೂಡ ಅಲ್ಲಲ್ಲಿ ಸ್ವಲ್ಪ ಮುಕ್ಕೋಗಿರೋದನ್ನು ಕೂಡ ಇಲ್ಲಿ ನೋಡ್ತೀವಿ ನಾವು ಇದನ್ನು. ಸೊ ಇಲ್ಲಿ ಕೊಂಬೊಡೆದಿದೆ, ಇದು ಸ್ವಲ್ಪ ಆಗುತ್ತೆ. ಅದು ಕಾಲ ಎಷ್ಟೋ 900-1000 ವರ್ಷಗಳಾದಾಗ ಅಲ್ಪ ಸ್ವಲ್ಪ ಬದಲಾವಣೆಗಳಾಗುತ್ತೆ ಅದು. ಸೊ ಇದು ತ್ರಿಕೂಟಾಚಲ ಲೆಕ್ಕದಲ್ಲಿ ಇದು ಈ ದೇವಸ್ಥಾನ. ನಮ್ಮಲ್ಲಿ ಹಿಂದೂಗಳಲ್ಲಿ 2 ಥರದ ದೇವಸ್ಥಾನಗಳು ಬರುತ್ತೆ. ಕಾಶಿ ಅಥವಾ ಗಯೆ ಇವೆಲ್ಲವೂ ದೇವಸ್ಥಾನಗಳಲ್ಲ, ಅವು ತೀರ್ಥಕ್ಷೇತ್ರಗಳು. ಅಲ್ಲಿ ನೀವು ದೇವರ ದರ್ಶನ ಮಾಡದೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಅಲ್ಲಿ ಸ್ನಾನ ಮುಖ್ಯ ಅಷ್ಟೇ ನಿಮಗೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಯಾರೂ ಕೂಡ ಈಗ ಇದು ಯಾವುದು ಇದು ಬರುತ್ತಲ್ಲ, 12 ವರ್ಷಕ್ಕೊಂದ್ಸಾರಿ ಬರುತ್ತಲ್ಲ, ಏನದು ಕುಂಭಮೇಳ ಬರುತ್ತಲ್ಲ. ಕುಂಭಮೇಳದ ದೇವ್ರ ಪೂಜೆ ಅಲ್ಲ ಅದು. ಕುಂಭಮೇಳದಲ್ಲಿ ನಿಮ್ಗೆ ಏನಿದ್ರು ಇದು ಸ್ನಾನ ಮಾಡೋದಷ್ಟೇ. ಅದು ಸ್ನಾನ ಮಾಡಿ ಬರೋದಷ್ಟೇ ಮುಖ್ಯನೇ ಹೊರತು ಅಲ್ಲಿ ದೇವ್ರ ಪೂಜೆ ಮುಖ್ಯ ಅಲ್ಲ ಅಲ್ಲಿ. ಹೀಗಾಗಿ ಉತ್ತರ ಭಾರತದಲ್ಲಿರ್ತಕ್ಕಂಥ ದೇವಾಲಯಗಳೆಲ್ಲವೂ ಕೂಡ ಅವು ತೀರ್ಥಕ್ಷೇತ್ರಗಳು. ಅಲ್ಲಿ ದೇವ್ರ ಮುಖ್ಯ ಅಲ್ವೇ ಅಲ್ಲ. ಉತ್ತರ ಭಾರತದವ್ರಿಗೆ ದೇವ್ರ ಮುಖ್ಯ ಅಲ್ಲ. ಅದಕ್ಕೆ ನಾನು ಹೇಳೋದು, ನಮ್ಮಲ್ಲಿ ಮೂರ್ತಿ ಪೂಜೆ ಭಾಳ ಲೇಟಾಗಿ ಬಂದಿದ್ದು ಅಂತ.
ಅಲ್ಲೆಲ್ಲ ಅಲ್ಲಿರ್ತಕ್ಕಂಥ ಕ್ಷೇತ್ರಗಳೆಲ್ಲವೂ ತೀರ್ಥ ಕ್ಷೇತ್ರಗಳು, ನಾವು ತೀರ್ಥ ಅಂತ ಕರಿತೀವಿ. ಗಂಗಾ ತೀರ್ಥ, ಗಯಾ ತೀರ್ಥ, ಕಾಶಿ ತೀರ್ಥ, ಪ್ರಯಾಗ ತೀರ್ಥ, ಹೆಸರುಗಳೇ ಊರಿನ ಪಕ್ಕದಲ್ಲೇ ತೀರ್ಥ ಅಂತ ಹಾಕ್ತೀವಿ ನಾವು ಅದನ್ನು. ಹೀಗಾಗಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಬಹುತೇಕ ದೇವಾಲಯಗಳೇನಿದೆ, ದೇವಸ್ಥಾನಗಳಲ್ಲವು ಅವು ತೀರ್ಥಗಳವು. ಅಲ್ಲಿ ಸ್ನಾನ ಮಾಡೋದೇ ಮುಖ್ಯ ನಮಗಷ್ಟೇ. ಅಲ್ಲಿ ನೀವು ಕೇದಾರಕ್ಕೆ ಹೋದ್ರೂ ಕೂಡ ಕೇದಾರನಾಥನ ದರ್ಶನ ಅಲ್ಲ ಮುಖ್ಯ, ಅದು ಅಲ್ಲಿ ಬರ್ತಕ್ಕಂಥ ಮನ್ನಾರಿಕೆ ನೀರಿನಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು. ಹೀಗಾಗಿ ತೀರ್ಥಗಳವೆಲ್ಲವೂ ಕೂಡ ಆ ತೀರ್ಥಕ್ಷೇತ್ರಗಳು ಅಲ್ಲಿ ತೀರ್ಥಕ್ಷೇತ್ರಗಳಾದರೆ ನಮ್ಮ ದಕ್ಷಿಣ ಭಾರತದ ಅದಕ್ಕೆ ವಿರುದ್ಧ. ನಮ್ಮಲ್ಲಿ ತೀರ್ಥಕ್ಷೇತ್ರಗಳಿಲ್ಲ. ನಮ್ಮಲ್ಲಿ ಯಾವ ಕುಂಭಮೇಳಗಳು ಆಗೋದೆ, ಕುಂಭಮೇಳ ಏನಿದ್ರೆ ಇವಾಗ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಹೊಸದಾಗಿ ಕುಂಭಮೇಳಗಳು, ಇಲ್ಲಿ ಕುಂಭಮೇಳ ಮಾಡೋಣ, ಅಲ್ಲಿ ಕುಂಭಮೇಳ ಮಾಡೋಣ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಕುಂಭಮೇಳಗಳಾಗಲಿ ಅಥವಾ ನದಿ ಸ್ನಾನಗಳಾಗಲಿ ನಮ್ಮಲ್ಲಿ ಇಲ್ಲ. ಸ್ನಾನ ಏನಿದ್ರು ಸ್ನಾನ ಮಾಡೋಕ್ಕೆ ಬರ್ತಾರೆ ಹೊರತು ನಮ್ಮಲ್ಲಿ ಪಾವಿತ್ರತೆ ದೃಷ್ಟಿಯಿಂದ ಸ್ನಾನ ಮಾಡ್ಕೊಂಡೇನು ಬರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು ದೇವಸ್ಥಾನ, ಇವು ಆಗಮೋಕ್ತವಾದಂಥ ದೇವಸ್ಥಾನಗಳು. ಅಂದರೆ ಇವಕ್ಕೆ ಒಂದು ರಚನೆ ಇರುತ್ತೆ. ಆ ರಚನೆ ಇದ್ದಂಥ ಪುಸ್ತಕವನ್ನು ಇಟ್ಕೊಂಡು ಅದರಂತೆ ಆ ಗ್ರಂಥದಲ್ಲಿ ಹೇಳಿರೋ ರೀತಿಯಲ್ಲೇ ಇದು ರಚನೆ ಆಗ್ತಕ್ಕಂಥದ್ದು. ಹೀಗಾಗಿ ನಮ್ಮ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು ದೇವಾಲಯಗಳು, ಉತ್ತರ ಭಾರತದಲ್ಲಿ ಇರ್ತಕ್ಕಂಥದ್ದು ತೀರ್ಥಗಳು. ಈ ವ್ಯತ್ಯಾಸ ನೀವು ಚೆನ್ನಾಗಿ ತಿಳ್ಕೊಳ್ರಿ. ಈ ತಿಳ್ಕೊಳ್ದೇ ಇದ್ದರೆ ನಾವು ಸುಮ್ಮನೆ ಅದನ್ನು ಇದನ್ನೆಲ್ಲ ಬೆರೆಸೇ ಮಾಡಿದ್ರೆ ಒಂಥರ 5-6 ಮನೆಯಲ್ಲಿ ಸಾಂಬಾರು ತಂದು ಒಂದು ಕಲ್ಸ್ಕೊಂಡು ತಿನ್ನೋಕ್ಕಾಗುತ್ತೆ. ಅದು ಅಂದರೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ. ಅದರಿಂದ ಉತ್ತರ ಭಾರತದಲ್ಲಿ ಇರ್ತಕ್ಕಂಥದ್ದು ತೀರ್ಥಗಳು, ಅಲ್ಲಿ ದೇವಸ್ಥಾನಗಳು ಮುಖ್ಯ ಅಲ್ಲ. ಅದಕ್ಕೆ ದೇವಸ್ಥಾನಗಳಿಗಿಂತ ಕಾಶಿ ಎಷ್ಟು ಸಾರಿ ದೇವಸ್ಥಾನ ಹಾಳಾದರೂ ಕೂಡ ಗಂಗಾ ನದಿ ಇದ್ದೇ ಇರುತ್ತೆ. ಅಲ್ಲಿ ಗಂಗಾ ನದಿ ಸ್ನಾನ ಮಾಡೋದೇ ಅಷ್ಟೇನು ಮುಖ್ಯ ಅಲ್ಲಿ. ಸೊ ಹೀಗೆ ಇಲ್ಲಿ ನಮ್ಮ ದಕ್ಷಿಣದಲ್ಲಿ ಆಗಲ್ಲ. ದಕ್ಷಿಣದಲ್ಲಿ ಪಂಥಗಳು ಬಂದವು, ಶ್ರೀ ವೈಷ್ಣವ ಪಂಥ, ಶೈವ ಪಂಥ, ಇದು ವೈಷ್ಣವ ಪಂಥಗಳು ಬಂತು. ಪಂಥಗಳಲ್ಲಿ ಆಗಮ ಗ್ರಂಥಗಳು ಬರ್ತವೆ. ಆ ಆಗಮ ಗ್ರಂಥಗಳ ಪ್ರಕಾರ ನಮ್ಮಲ್ಲಿ ದೇವಸ್ಥಾನಗಳು ರಚನೆ ಆಗುತ್ತೆ, ತೀರ್ಥಗಳ ರಚನೆ ಇಲ್ಲ. ಇಲ್ಲಿ ಯಾವುದೇ ಒಂದು ಕ್ಷೇತ್ರ ತೀರ್ಥಕ್ಷೇತ್ರ ಅಲ್ಲ ಇದು. ಇದು ಆಗಮ ಕ್ಷೇತ್ರಗಳಿವು. ಈ ಆಗಮ ಕ್ಷೇತ್ರಗಳಲ್ಲಿ ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು ದೇವಸ್ಥಾನದ ರಚನೆ. ಇಲ್ಲಿ ಯಾವುದೇ ನದಿ ಹರಿಬೋದು, ಹರಿದೇ ಇರ್ಬೋದು. ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ನಾವು ದೇವ್ರ ದರ್ಶನ ಮಾಡ್ತಕ್ಕಂಥದ್ದು. ಇದು ನಮ್ಮಲ್ಲೆಲ್ಲ ದೇವ್ರ ದರ್ಶನ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ಜಾತ್ರೆಗಳು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ. ಉತ್ತರ ಭಾರತದಲ್ಲಿ ಇವೆಲ್ಲ ಇಲ್ಲ. ಅದರಿಂದ ನಮ್ಮಲ್ಲಿರ್ತಕ್ಕಂಥದ್ದು ದೇವಾಲಯ ರಚನೆಗಳು ಬರ್ತಕ್ಕಂಥದ್ದು, ಉತ್ತರ ಭಾರತದಲ್ಲಿ ಬರ್ತಕ್ಕಂಥದ್ದು ತೀರ್ಥಕ್ಷೇತ್ರಗಳು. ಈಗ ಅಲ್ಲಿ ದೇವಸ್ಥಾನ ಅಲ್ಲಿ ಮುಖ್ಯ ಅಲ್ಲ. ಅಲ್ಲಿ ಪ್ರಯಾಗಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ನೀವು? ಪ್ರಯಾಗಲ್ಲಿ ದೇವಸ್ಥಾನದಲ್ಲಿ ಇದು ಗಂಗಾ ನದಿ, ಯಮುನಾ ನದಿ ಸೇರ್ತಕ್ಕಂಥ ಜಾಗದಲ್ಲಿ ನೀವು ಮುಳುಗ್ಕೊಂಡು ಬರ್ತೀರಷ್ಟೇ, ಸ್ನಾನ ಮಾಡಿ ಬರ್ತೀರಷ್ಟೇ. ಯಾವುದೇ ದೇವ್ರ ಪೂಜೆ ಅಲ್ಲಿ ಮಾಡೋದಿಲ್ಲ. ಅಲ್ಲಿಗೆ ದೇವರಿಲ್ಲ ಅಲ್ಲಿ. ಆದರೆ ದಕ್ಷಿಣದಲ್ಲಿ ಆಗಲ್ಲ. ದಕ್ಷಿಣದಲ್ಲಿ ಆಗಮೋಕ್ತವಾದಂಥ ಗ್ರಂಥಗಳ ರೀತಿಯಲ್ಲೇ ದೇವಸ್ಥಾನ ರಚನೆ ಮಾಡಿರ್ತಕ್ಕಂಥದ್ದು. ಈ ಶೈವಾಗಮವೇ ಇದು ಪ್ರಾಚೀನವಾಗಿದೆ ಇದ್ದಿದ್ದು. ಶೈವಾಗಮ ಹೆಚ್ಚಿಗೆ 5-6ನೇ ಶತಮಾನದಿಂದಲೇ ನಮಗೆ ಶುರುವಾಗುತ್ತೆ ಶೈವಾಗಮ ಅಂದರೆ ಪಂಚಾಯತನದ ಒಂದು ದೇವಸ್ಥಾನಗಳು. ಪಂಚಾಯತ್ ದೇವಸ್ಥಾನ ಅಂದರೆ ಅದರಲ್ಲಿ ಶಿವ ಮತ್ತು ವಿಷ್ಣು, ದುರ್ಗೆ, ಆಮೇಲೆ ಬ್ರಹ್ಮ ಮತ್ತು ಮಹಿಷಮರ್ದಿನಿ ಅಥವಾ ಸಪ್ತಮಾತೃಕೆ ಇವರು ಇರಲೇಬೇಕಾಗಿತ್ತು. ಇಷ್ಟು ದೇವತೆಗಳು ಇರ್ತಕ್ಕಂಥದ್ದು. ಸೂರ್ಯಂದು ದೇವರಿಗೆ ಮೂಲ ದೇವರು ಅಂದರೆ ಪೂರ್ವಕ್ಕೆ ಬೆನ್ನು ಮಾಡ್ಕೊಂಡು ನಿಂತ್ಕೊಳ್ತಾ ಇದ್ದ ಸೂರ್ಯ. ಅದನ್ನು ಏಕೆಂದರೆ ಸೂರ್ಯ ಲಿಂಗವನ್ನು ನೋಡ್ತಾ ಇದ್ದ, ಸೂರ್ಯನ ಬೆನ್ನು ಪೂರ್ವವನ್ನು ನೋಡ್ತಾ ಇತ್ತು. ಅಂದರೆ ಪಶ್ಚಿಮಾಭಿಮುಖವಾಗಿ ಅವನು ಸೂರ್ಯನ ಪೂರ್ವದಲ್ಲಿ ಉದಿಸಿ ಪಶ್ಚಿಮಕ್ಕೆ ಬಂದು ಪಶ್ಚಿಮದಲ್ಲಿ ಆತ ಮುಳುಗಡೆ ಆಗ್ತಾ ಇದೆ ಅಂತಕ್ಕಂಥದ್ದು ಕಲ್ಪನೆ. ಅದು ಸೂರ್ಯ ಅಲ್ಲಿ ಎದುರುಗಡೆ ಇರಬೇಕು, ಸಪ್ತಮಾತೃಕೆ ದಕ್ಷಿಣಕ್ಕೆ ಇರಬೇಕು, ಮತ್ತು ಮಹಿಷಮರ್ದಿನಿ ಇರಬೇಕು, ಮತ್ತು ವಿಷ್ಣುವಿನ ಶಿಲ್ಪ ಇರಬೇಕು. ಇಷ್ಟು ಶಿಲ್ಪಗಳಿಗೆ ಇದು ಶಿವ ಪಂಚಾಯತನ. ಇದು ಶಂಕರಾಚಾರ್ಯ ಇರ್ಬೋದು ಅಥವಾ ಯಾವುದು ನಮ್ಮ ಕಾಳಾಮುಖ ಪಾಶುಪತರ ಒಂದು ಇದಿರ್ಬೋದು. ಅವೆಲ್ಲರ ಕಲ್ಪನೆ ಏನಪ್ಪ ಅಂದರೆ ಪಂಚಾಯತನ ದೇವಸ್ಥಾನ. ಈ ಪಂಚಾಯತ ದೇವಸ್ಥಾನದಲ್ಲಿ ಇಷ್ಟು ವಿಗ್ರಹಗಳು ಇರಲೇಬೇಕಾಗಿತ್ತು. ಆ ವಿಗ್ರಹಗಳಿಗೆ ಪ್ರತ್ಯೇಕವಾಗಿ ದೇವಸ್ಥಾನ ಮಾಡ್ತಾಯಿದ್ರು ಅಥವಾ ಒಂದೇ ದೇವಸ್ಥಾನದಲ್ಲಿ ಮಧ್ಯೆಯಲ್ಲಿ ಅವುಗಳ ಜಾಗದಲ್ಲಿ ಇಡ್ತಾಯಿದ್ರು. ಎಲ್ಲಂದ್ರಲ್ಲಿ ಇಡುವಾಗಿಲ್ಲ. ಕೆಲವು ಅವುಗಳಿಗೆ ನಿರ್ದಿಷ್ಟವಾದಂಥ ಒಂದು ಜಾಗ ಇರ್ತಾಯಿತ್ತು. ಆ ಜಾಗದಲ್ಲಿ ಮಾತ್ರ ಆ ವಿಗ್ರಹನಿಟ್ಟು ಪೂಜೆ ಮಾಡ್ತಾಯಿದ್ರು. 3 ಕೋಣೆಯ ಸಂತತಿ ಅಂತ ಹೇಳಿದೆ ಶಾಸನಗಳಲ್ಲಿ. ನಾನು ಹೇಳಿದ್ದೀನಿ 3 ಕೋಣೆಯ ಸಂತತಿ ಅಂದರೆ 3 ದೇವರುಗಳಿಗೆ ಪ್ರತ್ಯೇಕವಾದಂಥ ಗರ್ಭಗೃಹಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಅಥವಾ ಕೆಲವು ಸಾರಿ ಒಂದೇ ಪೀಠದಲ್ಲಿ 3 ದೇವರುಗಳನ್ನು ನಿಲ್ಲಿಸ್ತಕ್ಕಂಥದ್ದು. ನಿಮಗೆ ಗದಗಲ್ಲಿ ನೋಡ್ರಿ, ಗದಗಲ್ಲಿ ಒಂದೇ ಪೀಠ ಇರ್ತಕ್ಕಂಥದ್ದು 3 ದೇವರುಗಳಿದೆ ಒಂದೇ ಪೀಠದ ಮೇಲೆ. ಹಾಗೆ ನಿಮಗೆ ಇನ್ನೂ ಬೇರೆ ಬೇರೆ ಕಡೆಗಳೆಲ್ಲ ಆ ಥರ ಸಿಗುತ್ತೆ ನಿಮಗೆ. ಒಂದೇ ಪೀಠದಲ್ಲಿ 3 ದೇವರುಗಳನ್ನು ಇರ್ತಕ್ಕಂಥದ್ದು. ಸೊ ಅದು ಅಥವಾ ಕೆಲವು ಸಾರಿ 3 ಕೋಣೆಗಳನ್ನೇ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು. ಇದು 3 ಗರ್ಭಗೃಹಗಳನ್ನುಳ್ಳಂಥ ಒಂದು ದೇವಸ್ಥಾನ. ಇದು 3 ಕೋಣೆ. ಈ 3 ಕೋಣೆಗಳು ಇರ್ತಾ ಇದ್ದ ದೇವಸ್ಥಾನ ಯಾವುದು ಅಂದರೆ ಇಲ್ಲಿ ದೇವರುಗಳು ಒಂದು ವಿಷ್ಣು, ಒಂದು ಬ್ರಹ್ಮ, ಇನ್ನೊಂದು ಶಿವ. ಮೇಯ್ನ್ ಪ್ರಮುಖವಾಗಿ ಶಿವ ಇರ್ತಾ ಇದ್ದ, ಇನ್ನೊಂದು ಗೃಹದಲ್ಲಿ ವಿಷ್ಣು ಇರ್ತಾ ಇದ್ದ, ಇನ್ನೊಂದು ಗೃಹದಲ್ಲಿ ಬ್ರಹ್ಮ ಇರ್ತಾ ಇದ್ದ. ಬ್ರಹ್ಮನನ್ನು ನೈಜ ರೂಪದಲ್ಲಿ ಪೂಜೆ ಮಾಡೋ ಹಾಗಿಲ್ಲ ನಮ್ಮ ಆಗಮಗಳ ಪ್ರಕಾರ. ಏಕೆಂದರೆ ಬ್ರಹ್ಮನಿಗೆ ಶಿವ